ಸುಪ್ರೀಂ ಕೋರ್ಟ್ನಿಂದ ಒಂದು ಸುದ್ದಿ ಬರ್ತಾ ಇದೆ. ಈಗ ಕನ್ನೇರಿ ಶ್ರೀಗಳಿಗೆ ಈಗ ಹಿನ್ನಡೆಯಾಗಿದೆ ಅಂತಿದ್ದಾರೆ. ಸ್ವಾಮೀಜಿಯಾಗಿ ಕೀಳುಮಟ್ಟದ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ವರಾಲೆ ಪೀಠ ತರಾಟೆ ತೆಗೆದುಕೊಂಡಿದೆ. ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು, ನೀವು ಒಳ್ಳೆಯ ಪ್ರಜೆಯಲ್ಲ ಅನ್ನುವಂಥದ್ದನ್ನು ಹೇಳಿ ಅವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನು ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಕನ್ನೇರಿ ಶ್ರೀಗಳಿಗೆ ಈಗ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡು ಅವರ ಅರ್ಜಿಯನ್ನು ವಜಾ ಮಾಡಲಾಗಿದೆ. ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ವರಾಲೆ ಇವರು ಇದ್ದಂಥ ಪೀಠದಲ್ಲಿ ಆಗಿರುವಂಥ ಬೆಳವಣಿಗೆ. ಅವರ ಅರ್ಜಿ ಈಗ ವಜಾ ಆಗಿದೆ. ಗಂಭೀರವಾಗಿರಬೇಕು ನೀವು ಸ್ವಾಮೀಜಿಯಾಗಿ, ಒಳ್ಳೆಯ ಪ್ರಜೆ ಅಲ್ಲ ಇದು ನೀವು ಅಂತ ಮಾತನಾಡಿದ್ದಾರೆ. ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿಲ್ಲ ಇದು ಅನ್ನುವಂಥದ್ದನ್ನು ನ್ಯಾಯಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಾ ಬಿಜಾಪುರ ಮನುಷ್ಯ ಆಗಿರೋದ್ರಿಂದ ಬಿಜಾಪುರ ಭಾಷಾದಾಗ ಮಾತಾಡಿದೆ. ನೀವೆಲ್ಲ ಆ ಕಡೆ ಮೈಸೂರು ಕಡೆ ಭಾಷಾದಾಗಿರೋ ಮಂದ್ಯ ನಿಮ್ಗೆ ಅದು ಒಂದು ಜರ ಕಠಿಣ ಅನ್ನಿಸ್ತಾ ಇದೆ. ನಮ್ಮಲ್ಲೇನ ಉಸ್ಕೊಳ ಎಲ್ಲಿ ಹೋಗ್ಯಾನವ ಹಿಡ್ಕೊಂಡು ಬಾ ಅವನ್ನ. ನಾವು ಮಾತಾಡ್ತಾ ಹಿಂಗಾರಿ ಅವನ ಎಷ್ಟು ಹೇಳಿದ್ರೆ ಕೇಳಲ್ಲ ನೋಡು ಮಗ. ಅವ ಮೆಟ್ಲೆ ಹೊಡ್ಕೊಂತ ಬಾ ಅವನ್ನ ಹಿಡ್ಕೊಂಡು. ಇವು ನಮ್ಮಲ್ಲಿ ಸಹಜ ಅನ್ನೋ ಮಾತ್ರ ಇವೇನು ಭಾಳ ವಿಶೇಷ ಅಂತ ತಿಳ್ಕೊಬೇಡ್ರಿ ನೀವು. ಅವಕ್ಕೇನು ಭಾಳ ಒತ್ತುನೂ ಕೊಡಬೇಡ್ರಿ. ಸಣ್ಣವ್ರಿದ್ದಾಗಿಂದ ಮತ್ತು ಇನ್ನಂತಾರೆ ಸ್ವಾಮಿಗಳಾದವ್ರು ಹಿಂಗೆ ಮಾತಾಡೋದು. ಮತ್ತು ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋರು? ಶಿವನ್ ಮನೆ ನೀವಂತರೂ ಯಾರೂ ಅನ್ನಲಿಲ್ಲ. ಇವ್ರು ನಮ್ಮ ಅಪ್ಪಗಳಂತರೂ ಎಲ್ಲರೂ ಅಂದರು ಯಪ್ಪ ನಾವು ಅಂದ್ರೆ ಏನು ಗತಿ ಆಕೈತಿ ಅಂತಂದರು. ಮತ್ತು ಯಾವ ಹೊಳ್ಳಿ ಬಡಿಸ್ಕೊಳಕ್ಕೆ ತಯಾರದಾನ ಅವನ ಅನ್ಬೇಕಲ್ಲ. ಹೌದಂತೀರಿ ಅಲ್ಲಂತೀರಿ. ಅಷ್ಟು ಧೈರ್ಯ ಬೇಕೋ ಬೇಡೋ? ನೀವು ಏನೇನು ಮಾಡ್ತೀರಿ ಮಾಡ್ರಪ್ಪ ನೋಡ್ತೀನಿ. ನಾವೊಂದು ಒಗದು ಕುಂತೀನಲ್ಲ 3 ತಿಂಗಳಾಯ್ತು. ನಾವೊಂದು ಬಾಂಬ್ ಒಗದು ನೀವು ಪಟಾಕಿ ದಿನ ಸಿಡಿತಾವು.